ಕಮಲ್ ಹಾಸನ್ ಫಿಲ್ಮ್ ಚೇಂಬರ್ಗೆ ಪತ್ರ ಬರೆದು ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಹಾಗಾದ್ರೆ ಆ ಪತ್ರದಲ್ಲಿ ಕಮಲ್ ಹಾಸನ್ ಏನು ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ತಮಿಳಿನಂತೆಯೇ ಕನ್ನಡವು ಹಿಂದಿನಿಂದಲೂ ಕೂಡ ಮೆಚ್ಚುವಂತಹ ಭಾಷೆ, ಹೆಮ್ಮೆಯ ಸಾಹಿತ್ಯ, ಸಾಂಸ್ಕೃತಿಕ ಸಂಪ್ರದಾಯವನ್ನ ಹೊಂದಿದೆ. ಇನ್ನು ಕನ್ನಡಿಗರು ಭಾಷೆ ಪ್ರೀತಿಗೆ ನನಗೆ ಅಪಾರ ಗೌರವವಿದೆ. ಅಂದರೆ ಕನ್ನಡಿಗರ ಭಾಷೆ ಆಗಿರ್ಬೋದು, ಕನ್ನಡಿಗರ ಪ್ರೀತಿ ಆಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಅಪಾರವಾದಂಥ ಗೌರವ ಇದೆ. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ಈ ನೆಲದ ಎಲ್ಲ ಭಾಷೆಗಳೊಂದಿಗಿನ ನನ್ನ ಬಾಂಧವ್ಯ ಕೂಡ ಇದೆ. ಕ್ಷಮೆ ಕೇಳದೆ ಪತ್ರ ಬರೆದು ಕಮಲ್ ಹಾಸನ್ ಈ ರೀತಿಯಾಗಿ ಮೊಂಡಾಟವನ್ನ ಮಾಡ್ತಾ ಇದ್ದಾರೆ. ತಮಿಳಿನಂತೆ ಕನ್ನಡವು ನಾನು ಬಹಳ ಹಿಂದಿನಿಂದಲೂ ಕೂಡ ಮೆಚ್ಚುವಂತ ಹೆಮ್ಮೆಯ ಸಾಹಿತ್ಯ ಹಾಗೆ ಸಾಂಸ್ಕೃತಿಕ ಸಂಪ್ರದಾಯ ಹೊಂದಿರತಕ್ಕಂತಹ ಭಾಷೆ. ಅದು ನನ್ನ ವೃತ್ತಿ ಜೀವನದ ಉದ್ದಕ್ಕೂ ಕನ್ನಡ ಮಾತನಾಡುವ ಸಮುದಾಯವು ನನಗೆ ನೀಡಿದ ಪ್ರೀತಿ ಮತ್ತು ವಾತ್ಸಲ್ಯವನ್ನ ನಾನು ಪಾಲಿಸಿದ್ದೇನೆ. ಇದನ್ನ ಸ್ಪಷ್ಟ ಆತ್ಮಸಾಕ್ಷಿ ಮತ್ತು ದೃಢ ನಿಶ್ಚಯದಿಂದ ನಾನು ಹೇಳ್ತಾ ಇದ್ದೇನೆ. ಭಾಷೆಯ ಮೇಲಿನ ನನ್ನ ಪ್ರೀತಿ ನಿಜವಾದದ್ದು ಮತ್ತು ಕನ್ನಡಿಗರು ತಮ್ಮ ಮಾತೃಭಾಷೆಯ ಬಗ್ಗೆ ಹೊಂದಿರತಕ್ಕಂತಹ ಪ್ರೀತಿಗೆ ನನಗೂ ಕೂಡ ಅಪಾರವಾದ ಗೌರವವಿದೆ. ಹಾಗಾಗಿ ಈ ನೆಲದ ಎಲ್ಲ ಭಾಷೆಗಳೊಂದಿಗೆ ನನ್ನ ಬಾಂಧವ್ಯ ಇದೆ ಅನ್ನೋದಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನಾನು ಸಿನಿಮಾದ ಭಾಷೆಯನ್ನ ತಿಳಿದಿದ್ದೇನೆ, ಮಾತನಾಡ್ತೇನೆ. ಸಿನಿಮಾ ಪ್ರೀತಿ ಮತ್ತು ಬಾಂಧವ್ಯದ ಸಾರ್ವತ್ರಿಕ ಭಾಷೆಯಾಗಿದೆ. ನನ್ನ ಹೇಳಿಕೆ ನಮ್ಮೆಲ್ಲರ ಬಾಂಧವ್ಯವನ್ನ ಸ್ಥಾಪಿಸುವಂಥದ್ದು ಮಾತ್ರ. ಇನ್ನು ಇದರಿಂದಾಗಿ ಶಿವಣ್ಣ ಇಷ್ಟೊಂದು ಮುಜುಗರ ಅನುಭವಿಸಿದ್ದು ನಿಜಕ್ಕೂ ವಿಷಾದ. ನಮ್ಮ ಪರಸ್ಪರ ಪ್ರೀತಿ ಗೌರವ ಯಾವಾಗಲೂ ಕೂಡ ಹೀಗೆ ಉಳಿಯುತ್ತೆ, ಈಗ ಇನ್ನಷ್ಟು ಬಲಗೊಳ್ಳುತ್ತೆ ಅನ್ನೋದು ನನಗೆ ಖಚಿತವಾಗಿದೆ ಅನ್ನೋದಾಗಿ ಫಿಲ್ಮ್ ಚೇಂಬರ್ಗೆ ಪತ್ರವನ್ನ ಬರೆದಿದ್ದಾರೆ. ಕ್ಷಮೆ ಕೇಳದೆ ಈ ರೀತಿಯಾಗಿ ಮೊಂಡಾಟವನ್ನ ಮಾಡ್ತಾ ಇದ್ದಾರೆ ನಟ ಕಮಲ್ ಹಾಸನ್. ನನ್ನ ಹಿರಿಯರು ನನಗೆ ಕಲಿಸಿದಂತಹ ಈ ಪ್ರೀತಿ ಮತ್ತು ಬಾಂಧವ್ಯವನ್ನು ನಾನು ಹಂಚಿಕೊಳ್ಳಲು ಬಯಸಿದ್ದೆ. ಈ ಪ್ರೀತಿ ಬಾಂಧವ್ಯದಿಂದಲೇ ಶಿವಣ್ಣ ಆಡಿಯೋ ಬಿಡುಗಡೆ ಸಮಾರಂಭಕ್ಕೂ ಕೂಡ ಹಾಜರಾಗಿದ್ರು. ಇದರಿಂದಾಗಿ ಅಂದರೆ ಈ ಒಂದು ಘಟನೆಯಿಂದಾಗಿ ಶಿವಣ್ಣ ಇಷ್ಟೊಂದು ಮುಜುಗರವನ್ನ ಅನುಭವಿಸಬೇಕಾಯಿತು ಅನ್ನೋದು ನನಗೆ ನಿಜಕ್ಕೂ ಕೂಡ ಬೇಸರ ಇದೆ. ಆದರೆ ನಮ್ಮಿಬ್ಬರ ಪರಸ್ಪರ ಪ್ರೀತಿ ಮತ್ತು ಗೌರವ ಯಾವಾಗಲೂ ಹೀಗೆ ಉಳಿಯುತ್ತೆ, ಇನ್ನಷ್ಟು ಬಲಗೊಳ್ಳುತ್ತೆ ಅನ್ನೋದು ನನಗೆ ಖಚಿತವಾಗಿದೆ ಅನ್ನೋದಾಗಿಯೂ ಕೂಡ ಇವರು ಪತ್ರದಲ್ಲಿ ಬರೆದ ಒಟ್ಟಾರೆಯಾಗಿ ಕ್ಷಮೆಯನ್ನ ಕೇಳೋದ್ರ ಬದಲಾಗಿ ಮೊಂಡಾಟವನ್ನ ತೋರಿದ್ದಾರೆ. ಸಿನಿಮಾ ಜನರ ನಡುವಿನ ಸೇತುವೆಯಾಗಿ ಉಳಿಬೇಕು. ಕಮಲ್ ಹಾಸನ್ ಪತ್ರದಲ್ಲಿ ಬರೆದಿರುವಂಥದ್ದು, ಎಂದಿಗೂ ಅವರನ್ನ ವಿಭಜಿಸುವಂತಹ ಗೋಡೆ ಆಗಿರಬಾರ್ದು. ಇದು ನನ್ನ ಹೇಳಿಕೆಯ ಉದ್ದೇಶವಾಗಿತ್ತು. ಅಂದ್ರೆ ಈಗ ಏನು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ, ಆ ಒಂದು ಹೇಳಿಕೆಯ ಕುರಿತಂತೆ ಇವರು ಮಾತನಾಡ್ತಾ ಇರುವಂತದ್ದು. ಅಂದ್ರೆ ಅವರ ಹೇಳಿಕೆಯ ಉದ್ದೇಶ ಇದಾಗಿತ್ತು, ಭಾಷೆ ದ್ವೇಷಕ್ಕೆ ಅವಕಾಶವನ್ನ ನೀಡಲು ಬಯಸಲ್ಲ. ಈ ತಪ್ಪು ತಿಳುವಳಿಕೆ ತಾತ್ಕಾಲಿಕವಾಗಿರುತ್ತೆ ಅಷ್ಟೇ. ನಮ್ಮ ಪರಸ್ಪರ ಪ್ರೀತಿ ಮತ್ತು ಗೌರವ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕ್ಷಮೆಯನ್ನ ಕೇಳದೆ ಈ ರೀತಿಯಾಗಿ ಉದ್ದಟತನವನ್ನ ತೋರ್ತಾ ಇದ್ದಾರೆ ನಟ ಕಮಲ್ ಹಾಸನ್. ಇನ್ನು ಸಿನಿಮಾ ಜನರ ನಡುವಿನ ಸೇತುವೆಯಾಗಿಯೇ ಉಳಿಬೇಕು, ಎಂದಿಗೂ ಅವರನ್ನ ವಿಭಜನೆ ಮಾಡುವಂತಹ ಗೋಡೆಯಾಗಿರಬಾರದು. ಇದು ನನ್ನ ಹೇಳಿಕೆಯ ಉದ್ದೇಶವಾಗಿತ್ತು ಅಷ್ಟೇ ಅನ್ನೋದಾಗಿ ಇಲ್ಲಿ ಪತ್ರದ ಮೂಲಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಗಮನಿಸ್ತಾ ಹೋಗೋದಾದ್ರೆ, ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ನಟ ಕಮಲ್ ಹಾಸನ್ ವಿರುದ್ಧವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ನಟ ಕಮಲ್ ಹಾಸನ್ ಈಗಾಗಲೇ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಮ್ಮ ಏನು ಸಿನಿಮಾ ಬಿಡುಗಡೆ ಆಗುತ್ತೆ, ಥಗ್ ಲೈಫ್ ಸಿನಿಮಾ, ಆ ಸಿನಿಮಾ ಬಿಡುಗಡೆಗೆ ಆ ಒಂದು ಪ್ರದರ್ಶನಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗಬಾರದು, ಭದ್ರತೆಯನ್ನ ಒದಗಿಸಿ ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಕನ್ನಡಿಗರು ಅಂದ್ರೆ ಕನ್ನಡ ಪರ ಹೋರಾಟಗಾರರು ಕ್ಷಮೆಯನ್ನ ಕೇಳಲೇಬೇಕು ನಟ ಕಮಲ್ ಹಾಸನ್. ಒಂದು ವೇಳೆ ಕ್ಷಮೆಯನ್ನ ಕೇಳದೆ ಇದ್ದಲ್ಲಿ ಆ ಸಿನಿಮಾ ಬಿಡುಗಡೆಗೆ ನಾವು ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ನಟ ಕಮಲ್ ಹಾಸನ್ ಇಲ್ಲಿ ಫಿಲ್ಮ್ ಚೇಂಬರ್ಗೆ ಪತ್ರವನ್ನ ಬರೆದು ಸ್ಪಷ್ಟನೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆಯೇ ವಿನಃ ಕ್ಷಮೆ ಕೇಳ್ತಾ ಇಲ್ಲ.